ಶರೀರ ಮತ್ತು ಶಾರೀರ ಎಲ್ಲವೂ ಕನ್ನಡ ಚಿತ್ರರಂಗಕ್ಕೆ ಗೊತ್ತಿದೆ. ಅವ್ರ ಮಗನೇ ನಾನು. ಸಿನಿಮಾ ಇಂಡಸ್ಟ್ರಿಲಿ ನಿಮ್ಮನ್ನ ಅಂದ್ರೆ ಲೋಹಿತಾಶ್ವ ಅವರ ಮಗ ಅಂತ ಹೇಳಿ ನೋಡಿದ್ರ ಅಥವಾ ನಿಮ್ಮನ್ನೊಂದು ಸಪರೇಟ್ ಆಗಿ ಗುರುತಿಸ್ತಾ ಬಂದ? ನಮ್ಮ ತಂದೆ ಸ್ವಲ್ಪ ರೆಗ್ಯುಲರ್ ಆಗಿ ನಮ್ಮ ತಂದೆನ ಕ್ಯಾಸ್ಟ್ ಮಾಡೋರು KVR ಸರ್ ಅವರು. ನಿಮ್ ಮಗ ಏನೋ ತುಂಬಾ ಚೆನ್ನಾಗಿ ಮಾಡ್ತಾನಂತೆ ನಾಟಕಗಳಲ್ಲೆಲ್ಲ, ನೋಡ್ಬೇಕಲ್ಲ ಲೋಹಿತಾಶ್ವ ಅವ್ರೆ. ತಾಯಿ ಚೆನ್ನಾಗ್ ಮಾಡಿದ್ದೆ ಕಣೋ ಅಂತ ಅವರು ಒಂಥರ ಮಗ ಅಲ್ಲ, ಅವ್ರ ಎಕ್ಸ್ಪ್ಲಿಸಿಟ್ ಆಗಿ ತೋರ್ಸ್ಕೊಂಡ್ಬಿಡೋರು. ನಮ್ಮಮ್ಮ ತುಂಬಾ ಚೆನ್ನಾಗ್ ಮಾಡಿದ್ಯಾ ಅನ್ನೋದಕ್ಕೂ ನಮ್ಮ ತಂದೆ ಚೆನ್ನಾಗ್ ಮಾಡಿದ್ಯಾ. ನಿಮ್ಮ ಮೊದಲ ಸಿನಿಮಾದ ಪಾತ್ರ ನಟನೆ ಏನಾದ್ರು ಹಂಚ್ಕೋಬೋದು ಈ ಸಂದರ್ಭದಲ್ಲಿ? 30 ಅಡಿಲಿ ಹಿಂಗಿದೀನಿ ನಾನು, ಬರಬೇಕು ಕ್ಯಾಮ್ರಾ ಆಫ್ ಆದಂಗೆ ಅನ್ಸ್ಬಿಟ್ಟು ನನಗೆ. ನಿಜವಾಗ್ಲೂ ಆಫ್ ಆಗಿತ್ತದು. ಆಮೇಲೆ ಮಲ್ಲಿಕಾರ್ಜುನ್ ಅಂತ ಕ್ಯಾಮ್ರಾಮನ್, ಬಹಳ ದೊಡ್ಡ ಹೆಸರು ಅವರು, ಮಲ್ಲಿ ಅಂತ. ಏನ್ ಮಲ್ಲಿ, ರನ್ಔಟ್ ಆಯ್ತಾ? KV ರಾಜು ಸರ್ ಅಂತ ನಿರ್ದೇಶಕರ ಅಡಿಯಲ್ಲಿ ನಾವು ಒಂದು ಸಿನಿಮಾ ಮಾಡಿಬಿಟ್ರೆ ಒಂದು 100 ಸಿನಿಮಾಗಾಗುವಷ್ಟು ತಯಾರಿ ನಡೆದೋಗ್ತದೆ. ನನಗೆ 2000ರಲ್ಲಿ ಹೆಡ್ ಇಂಜುರಿ ಆಗಿದೆ. ನಾಟಕಕ್ಕೆ ಅಂತ ನಾನು ನನ್ನ ಗೆಳೆಯ ಟ್ರಾವೆಲ್ ಮಾಡ್ಬೇಕಾದ್ರೆ ಜಯನಗರ ಪೊಲೀಸ್ ಸ್ಟೇಷನ್ ಎದುರುಗಡೆ ದೊಡ್ಡ ಮ್ಯಾಸಿವ್ ಆಕ್ಸಿಡೆಂಟ್ ಆಗಿ ಅವ್ನು ತೀರ್ಕೊಂಡೇ ಬಿಟ್ಟ. 4 ದಿವಸ ICUನಲ್ಲಿದ್ದು. ಅರುಣ್ ಅಂತ ಯಾರೋ ಪರಿಚಯ ಮಾಡಿದ್ರು, ಇಂಡಸ್ಟ್ರಿನಲ್ಲೇ ತಂದೆನೋ ತಾಯಿನೋ ಇನ್ನೊಬ್ರು ಯಾರೋ ಇದ್ರು. ಅವ್ರ ಪರಿಚಯ ಒಂದು ವೇಳೆ ಮಾಡಿದ್ರು ಕೂಡ ಆತನಲ್ಲಿ ಶಕ್ತಿ ಇಲ್ಲದೆ ಹೋದ್ರೆ, ಆತನಲ್ಲಿ ಒಂದು ವಿಭಿನ್ನತೆ ವಿಶಿಷ್ಟವಾದ ಶೈಲಿ ಇಲ್ಲದೆ ಹೋದ್ರೆ ಅದು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಜನ ಮೆಚ್ಚಬೇಕು. ಜನ ಮೆಚ್ಚಿ ಅವ್ರು ಮೆಚ್ಚಿದಾಗಲೇ ನಮ್ಗೆ ಅವಕಾಶಗಳು ಬರೋದು. ಸೊ ಹಾಗಾಗಿ ಯಾರೋ ನಮ್ಮಪ್ಪ ಯಾರೋ ನಮ್ಮಮ್ಮ ಆಳದವರು ಅಂತ ಇದುವರೆಗೂ ಯಾವ ಉದಾಹರಣೆನೂ ಇಲ್ಲ ಅಂತ ಹೇಳಿದ್ರು.